ಗೋವಾ ನೈಟ್ ಕ್ಲಬ್ ದುರಂತ, ಸ್ಥಳದಿಂದ ಪರಾರಿಯಾದ ಲೂಥ್ರಾ ಬ್ರದರ್ಸ್. ಯಾರು ಈ ಲೂಥ್ರಾ ಬ್ರದರ್ಸ್? ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪರ. ಗೋವಾದ ಅರ್ಪುರಾ ಪ್ರದೇಶದಲ್ಲಿರೋ ಬಿರ್ಚ್ ಬೈ ರೋಮಿಯೋ ಲೇನ್ ನೈಟ್ ಕ್ಲಬ್ ಅಗ್ನಿ ದುರಂತದ ತನಿಖೆ ತೀವ್ರವಾಗಿ ನಡೀತಾ ಇದೆ. ಈ ದುರಂತ ಘಟನೆಯಲ್ಲಿ 25 ಜನರನ್ನ ಬಲಿ ಪಡೆದ ನೈಟ್ ಕ್ಲಬ್ನ ಮಾಲೀಕರು ಮತ್ತು ಸಹ ಮಾಲೀಕರನ್ನ ಗೋವಾ ಪೊಲೀಸರು ಗುರುತಿಸಿದ್ದಾರೆ. ನೈಟ್ ಕ್ಲಬ್ ಮಾಲೀಕರು ಲೂಥ್ರಾ ಸಹೋದರರು ಅನ್ನೋದು ಬಹಿರಂಗ ಆಗಿದೆ. ಈ ಸಹೋದರರು ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಭಾರತವನ್ನ ತೊರೆದು ಥೈಲ್ಯಾಂಡ್ಗೆ ಪಲಾಯನವನ್ನ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಸೌರಭ್ ಲೂಥ್ರಾ ಮತ್ತು ಗೌರವ್ ಲೂಥ್ರಾ ಈ ಇಬ್ಬರೂ ಸಹೋದರರು ಬೀಚ್ ಬೈ ರೋಮಿಯೋ ಲೇನ್ನ ಮಾಲೀಕರು. ಸೌರಭ್ ಲೂಥ್ರಾ ಅವರು ತಮ್ಮ ಲಿಂಕ್ಡ್ ಇನ್ ಖಾತೆಯ ಬಯೋದಲ್ಲಿ ರೋಮಿಯೋ ಲೇನ್ ಬೀಚ್ ಮಾಮಸ್ ಬುವೋಯನ್ನ ಅಧ್ಯಕ್ಷರು ಅಂತ ಬರೆದುಕೊಂಡಿದ್ದಾರೆ. ಈ ಇಬ್ಬರು ರೋಮಿಯೋ ಲೇನ್ ಅಡಿಯಲ್ಲಿ ದೆಹಲಿ ಸೇರಿದಂತೆ ಭಾರತದ ಅನೇಕ ನಗರಗಳು ಮತ್ತು ವಿದೇಶಗಳಲ್ಲಿ ಜನಪ್ರಿಯ ದುಬಾರಿ ರೆಸ್ಟೋರೆಂಟ್ಗಳು ಮತ್ತು ಬಾರ್ಗಳನ್ನು ನಡೆಸ್ತಾ ಇದ್ದಾರೆ. ತಮ್ಮ ಮಾಲೀಕತ್ವ ಇರೋ ಗೋವಾದಲ್ಲಿನ ಬಿರ್ಚ್ ಬೈ ರೋಮಿಯೋ ಲೇನ್ ನೈಟ್ ಕ್ಲಬ್ನಲ್ಲಿ ಶನಿವಾರ ತಡರಾತ್ರಿ ದುರ್ಘಟನೆ ಸಂಭವಿಸ್ತಾ ಇದ್ದಂತೆಯೇ ಲೂಥ್ರಾ ಸಹೋದರರು ದೇಶವನ್ನ ತೊರೆದಿದ್ದಾರೆ. ಇವರ ಪಲಾಯನ ಗೋವಾ ಪೊಲೀಸರು, ದೆಹಲಿ ಪೊಲೀಸರು ಹಾಗೂ ಸಿಬಿಐನ ಇಂಟರ್ಪೋಲ್ ವಿಭಾಗಕ್ಕೆ ಸವಾಲನ್ನ ಒಡ್ಡಿದೆ. ಸಹೋದರರ ಬಂಧನಕ್ಕಾಗಿ ತನಿಖಾ ತಂಡಗಳು ತ್ವರಿತ ಕ್ರಮಕ್ಕೆ ಮುಂದಾಗಿದ್ದಾವೆ. ಈ ದುರ್ಘಟನೆಯ ಪ್ರಾಥಮಿಕ ತನಿಖೆಗಳು ನೈಟ್ ಕ್ಲಬ್ ನಿರ್ಮಾಣ ಮತ್ತು ನಿರ್ವಹಣೆಯಲ್ಲಿ ಸುರಕ್ಷತಾ ಪ್ರೋಟೋಕಾಲ್ಗಳ ಉಲ್ಲಂಘನೆಯನ್ನ ಗುರುತಿಸಿದೆ. ಅರ್ಪುರಾ ನದಿಯ ಹಿನ್ನೀರಿನಲ್ಲಿ ಕ್ಲಬ್ ನಿರ್ಮಾಣಕ್ಕೆ ಅನುಮತಿ ಇಲ್ಲದಿದ್ರೂ ಲೂಥ್ರಾ ಸಹೋದರರು ನೈಟ್ ಕ್ಲಬ್ ಆರಂಭ ಮಾಡಿದ್ರು ಅನ್ನೋ ಗಂಭೀರ ವಿಚಾರವೊಂದು ಮುನ್ನೆಲೆಗೆ ಬಂದಿದೆ. ನೈಟ್ ಕ್ಲಬ್ನ ಮಾಲೀಕರು ಮತ್ತು ಜನರಲ್ ಮ್ಯಾನೇಜರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬರ್ಚ್ ಬೈ ರೋಮಿಯೋ ಲೇನ್ ನೈಟ್ ಕ್ಲಬ್ ಸಮುದ್ರದ ನೋಟುಗಳು ಮತ್ತು ಜೋರು ಧ್ವನಿ ವರ್ಧಕಗಳು, ಬಾಲಿವುಡ್ ರಾತ್ರಿಗಳು, ಬಂಡೆಗಳನ್ನು ಹೊಳೆಯುವಂತೆ ಮಾಡೋ ಲೈವ್ಗಳು, ನೃತ್ಯ ಪ್ರದರ್ಶನಗಳು ಹಾಗೂ ತೆರೆದ ವಾತಾವರಣವನ್ನ ಹೊಂದಿದ್ರಿಂದ ಜನರನ್ನ ಆಕರ್ಷಣೆ ಮಾಡ್ತಾ ಇತ್ತು. ಗೋವಾದಲ್ಲಿ ಹೆಚ್ಚುತ್ತಾ ಇರೋ ನೈಟ್ ಪಾರ್ಟಿಗಳು ಮತ್ತು ರೆಸ್ಟೋರೆಂಟ್ಗಳ ನಡುವಿನ ಸ್ಪರ್ಧೆಗಳಲ್ಲಿ ರೋಮಿಯೋ ಲೇನ್ ಚಮತ್ಕಾರವನ್ನ ಮಾಡಿತ್ತು. ಆದ್ರೆ ಈ ಕ್ಲಬ್ ಇರೋ ಪ್ರದೇಶವನ್ನ ಪರಿಸರ ಸೂಕ್ಷ್ಮ ತಾಣ ಅಂತ ಪರಿಗಣಿಸಲಾಗಿದೆ. ಈ ಸ್ಥಳ ಕರಾವಳಿ ನಿಯಂತ್ರಣ ವಲಯ ಅಧಿಸೂಚನೆಯ ವ್ಯಾಪ್ತಿಯಲ್ಲಿದೆ. ಈ ಅಧಿಸೂಚನೆಯ ಅಡಿಗೆ ಬರೋ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣವನ್ನ ನಿಷೇಧ ಮಾಡಲಾಗಿದೆ. ಜೊತೆಗೆ ಈ ಕ್ಲಬ್ ನಿರ್ಮಾಣಗೊಂಡಿದ್ದ ಭೂಮಿಗೆ ಸಂಬಂಧಿಸಿದಂತೆ ಸೌರಭ್ ಲೂಥ್ರಾ ಮತ್ತು ಭೂ ಮಾಲೀಕರ ನಡುವೆ ವಿವಾದ ಆಯಿತು. ಕ್ಲಬ್ ನಿರ್ಮಿಸಲಾಗಿರೋ ವಿನ್ಯಾಸಕ್ಕೆ ಪರವಾನಗಿಯೂ ಕೂಡ ದೊರೆತಿಲ್ಲ. ಕ್ಲಬ್ ನಡೆಸೋರು ಅಗ್ನಿಶಾಮಕ ಎನ್ಒಸಿ ಕೂಡ ಪಡೆದಿರಲಿಲ್ಲ. ಆದ್ರೂ ಕೂಡ ಅನಧಿಕೃತವಾಗಿ ತಮ್ಮಿಚ್ಛೆಯ ವಿನ್ಯಾಸದಂತೆ ಲೂಥ್ರಾ ಸಹೋದರರು ಈ ಕ್ಲಬ್ ನಿರ್ಮಾಣವನ್ನ ಮಾಡಿದ್ದಾರೆ. ಹಾಗಾಗಿನೇ ಕ್ಲಬ್ ಅನ್ನ ನೆಲಸಮಗೊಳಿಸೋದಕ್ಕೆ ಪಂಚಾಯಿತಿಯಿಂದ ನೋಟಿಸ್ ಅನ್ನು ಕೂಡ ನೀಡಲಾಗಿತ್ತು. ಆದ್ರೆ ಅವರು ಮೇಲ್ಮನವಿಯನ್ನ ಸಲ್ಲಿಸಿದ ಕಾರಣ ನೋಟಿಸ್ಗೆ ತಡೆಯನ್ನ ನೀಡಲಾಗಿದೆ ಅಂತ ಅರ್ಪುರಾ ಗ್ರಾಮ ಪಂಚಾಯಿತಿ ಸರಪಂಚ ರೋಷನ್ ರೇಡ್ಕರ್ ಅವರು ಹೇಳ್ತಾರೆ. ಅನಧಿಕೃತ ವಿನ್ಯಾಸದ ಜೊತೆಗೆ ಕ್ಲಬ್ ನಿರ್ಮಾಣ ಆಗಿರೋದ್ರಿಂದ ಇದರ ಪರಿಣಾಮ ಶನಿವಾರ ರಾತ್ರಿ ಬಿರ್ಚ್ ಬೈ ಕ್ಲಬ್ನಲ್ಲಿ ಭೀಕರ ಘಟನೆ ನಡೆದಿದೆ. ಈ ಕ್ಲಬ್ನ ರಚನೆ ಈ ಘಟನೆ ಭೀಕರ ದುರಂತವಾಗಿ ಮಾರ್ಪಡೋದಕ್ಕೆ ಕಾರಣವಾಗಿದೆ. ಈ ಕ್ಲಬ್ಗೆ ಇದ್ದದ್ದು ಏಕೈಕ ಕಿರಿದಾದ ನಿರ್ಗಮನ ಮಾರ್ಗ. ಈ ಕಿರು ಹಾದಿಯಲ್ಲಿ ಕೆಲವರು ಸುರಕ್ಷಿತವಾಗಿ ಹೊರಬರುವಲ್ಲಿ ಯಶಸ್ವಿ ಆದ್ರೆ ಹಲವರು ಸಿಲುಕಿಕೊಂಡ್ರು. ಹಲವಾರು ಸುರಕ್ಷತಾ ನಿಯಮಗಳನ್ನ ಉಲ್ಲಂಘಿಸಿ ಕ್ಲಬ್ ನಿರ್ಮಾಣವಾಗಿರೋದ್ರಿಂದ ತುರ್ತು ಸೇವೆಗಳು ಕೂಡ ಕ್ಲಬ್ ಬಳಿಗೆ ಧಾವಿಸಲಾಗಲಿಲ್ಲ. ಕಿರಿದಾದ ಸಂಪರ್ಕ ಮಾರ್ಗದಿಂದಾಗಿ ಅಗ್ನಿಶಾಮಕ ವಾಹನಗಳು ಕ್ಲಬ್ನಿಂದ 400 ಮೀಟರ್ ದೂರದಲ್ಲಿ ನಿಲ್ಲಿಸಬೇಕಾಯಿತು. ಇದು ರಕ್ಷಣಾ ಕಾರ್ಯಾಚರಣೆಗೆ ತೀವ್ರ ಅಡ್ಡಿ ಮತ್ತು ವಿಳಂಬವನ್ನ ಉಂಟು ಮಾಡಿತು. ಈ ಘಟನೆ ನಡೆದಾಗ ಕ್ಲಬ್ನಲ್ಲಿ ಸುಮಾರು 100 ಮಂದಿ ಇದ್ರು. ಈ ಸಿಲಿಂಡರ್ ಸ್ಫೋಟಗೊಂಡು ಬೆಂಕಿ ಹೊತ್ತಿಕೊಂಡಿತು ಅಂತ ಪೊಲೀಸರು ಹೇಳ್ತಾ ಇದ್ರು. ಕೆಲವು ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಮೊದಲಿಗೆ ಬೆಂಕಿ ಹೊತ್ತಿಕೊಂಡಿದ್ದು ಕ್ಲಬ್ನ ಮೊದಲ ಮಹಡಿಯಲ್ಲಿ. ಅಲ್ಲಿದ್ದವರು ತಕ್ಷಣವೇ ಹೊರಬರೋದಕ್ಕೆ ದೌಡಾಯಿಸಿದ್ರು. ಕೆಲವರು ತಪ್ಪಿಸ್ಕೊಳ್ಳೋದಕ್ಕೆ ನೆಲ ಮಹಡಿಗೆ ತೆರಳಿ ಅಲ್ಲಿದ್ದ ಸಿಬ್ಬಂದಿಗಳ ಜೊತೆಗೆ ಬೆಂಕಿಯಲ್ಲಿ ಸಿಕ್ಕಾಕೊಂಡ್ರು. ಇದು ದಾರುಣ ಅಂತ್ಯವನ್ನ ಕಂಡ್ರು. ಈ ರೋಮಿಯೋ ಲೇನ್ನ ಮಾಲೀಕ ಸೌರಭ್ ಲೂಥ್ರಾ ಮತ್ತು ಗೌರವ್ ಲೂಥ್ರಾ ಸುಮಾರು 10 ವರ್ಷಗಳ ಹಿಂದೆ 2016ರಲ್ಲಿ ದೆಹಲಿಯಲ್ಲಿ ಹಡ್ಸನ್ ಲೇನ್ನಲ್ಲಿ ಮಾಮಾಸ್ ಬುಯೋಯ್ ಅನ್ನೋ ರೆಸ್ಟೋರೆಂಟ್ ಅನ್ನ ತೆರೆದ್ರು. ಸಿವಿಲ್ ಲೈನ್ಸ್ ಬಳಿ ಇರೋ ಹಡ್ಸನ್ ಲೇನ್ ದೆಹಲಿ ವಿಶ್ವವಿದ್ಯಾಲಯದ ಉತ್ತರ ಕ್ಯಾಂಪಸ್ನ ಸಮೀಪದಲ್ಲಿದೆ. ಇದು ಕಾಲೇಜು ವಿದ್ಯಾರ್ಥಿಗಳಿಗೆ ನೆಚ್ಚಿನ ಹ್ಯಾಂಗ್ ಔಟ್ ಪಾಯಿಂಟ್ ಆಗಿದೆ. ಹಾಗಾಗಿ ಮಾಮಾಸ್
ಬಯೋಯ್ ರೆಸ್ಟೋರೆಂಟ್ ಕಾಲೇಜು ವಿದ್ಯಾರ್ಥಿಗಳನ್ನು ಹೆಚ್ಚು ಆಕರ್ಷಣೆ ಮಾಡಿತು, ಜನಪ್ರಿಯತೆಯನ್ನು ಪಡೆದುಕೊಂತು. ಮೊದಲ ಪ್ರಯತ್ನದಲ್ಲಿನೇ ಯಶಸ್ಸನ್ನು ಕಂಡ ಈ ಲೂಥ್ರಾ ಸಹೋದರರು ತಮ್ಮ ಉದ್ಯಮವನ್ನು ತ್ವರಿತವಾಗಿ ವಿಸ್ತರಿಸಬೇಕು ಅನ್ನೋ ಧಾವಂತಕ್ಕೆ ಬಿದ್ದರು. ರೋಮಿಯೋ ಲೇನ್ ಅನ್ನ ಆರಂಭ ಮಾಡಿದ್ರು. ಈ ರೋಮಿಯೋ ಲೇನ್ ಲೂಥ್ರಾ ಸಹೋದರರಿಗೆ ಬಹು ದೊಡ್ಡ ಲಾಭವನ್ನ ಕೊಡ್ತು. ಆರಂಭದಲ್ಲಿ ದೆಹಲಿಯ ಸಿವಿಲ್ ಲೈನ್ಸ್ನಲ್ಲಿ ಸಾಧಾರಣವಾದ ಯಶಸ್ಸನ್ನ ಕಂಡಿದ್ದ ಈ ರೋಮಿಯೋ ಲೇನ್ ಅನ್ನೋ ಬ್ರ್ಯಾಂಡ್ ಕೋವಿಡ್-19 ನಂತರದ ಪ್ರವಾಸೋದ್ಯಮ ಪುನಶ್ಚೇತನದ ಸಮಯದಲ್ಲಿ ಗೋವಾದ ವ್ಯಾಗಟರ್ನಲ್ಲಿ ತನ್ನ ಫ್ರಾಂಚೈಸಿಯನ್ನ ತೆರೆಯಿತು. ಸೌರಭ್ ಲೂಥ್ರಾ ಅವರು ಎಂಜಿನಿಯರಿಂಗ್ನಲ್ಲಿ ಚಿನ್ನದ ಪದಕ ವಿಜೇತರು. ವೇಗವಾಗಿ ಬೆಳೀತಾ ಇರೋ ಈ ಭರವಸೆಯ ರೆಸ್ಟೋರೆಂಟ್ ಮಾಲೀಕರು F&B ಉದ್ಯಮದಲ್ಲಿ ಅದ್ಭುತ ಕೆಲಸವನ್ನ ಮಾಡಿದ್ದಾರೆ ಅಂತ ಖ್ಯಾತಿಯನ್ನು ಪಡೆದಿದ್ದಾರೆ ಅಂತ ರೋಮಿಯೋ ಲೇನ್ ವೆಬ್ಸೈಟ್ ವಿವರಿಸುತ್ತೆ. ಲೂಥ್ರಾ ಸಹೋದರರ ರೋಮಿಯೋ ಲೇನ್ ಸಂಸ್ಥೆ ಭಾರತದ 22 ನಗರಗಳಲ್ಲಿ ಮತ್ತು 4 ದೇಶಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ತಮ್ಮ ಬಾರ್, ರೆಸ್ಟೋರೆಂಟ್ ಹಾಗೂ ನೈಟ್ ಕ್ಲಬ್ಗಳಲ್ಲಿ ತಮ್ಮದೇ ಆದ ಆರ್ಗ್ಯಾನಿಕ್ ಕಾಕ್ಟೈಲ್ಗಳನ್ನು ಒದಗಿಸ್ತಾರೆ ಅಂತ ಸಹೋದರರು ಹೆಸರುವಾಸಿಯಾಗಿದ್ದಾರೆ. ರೋಮಿಯೋ ಲೇನ್ ಭಾರಿ ಜನರನ್ನ ಸೆಳೀತಾ ಇದೆ ಅನ್ನೋ ಮಾತುಗಳು ಹೋಟೆಲ್ ಉದ್ಯಮದಲ್ಲಿ ಸದ್ದು ಮಾಡೋದಕ್ಕೆ ಆರಂಭ ಮಾಡಿತು. ಈ ಬೆನ್ನಲ್ಲೇ ತನ್ನನ್ನು ತಾನು ಚಿನ್ನದ ಪದಕ ವಿಜೇತ ಎಂಜಿನಿಯರ್ ಅಂತ ಸೌರಭ್ ಅವರು ಬಣ್ಣಿಸಿಕೊಂಡ್ರು. ಎಲ್ಲೆಲ್ಲೂ ಕೂಡ ಅದನ್ನ ಹೇಳ್ಕೊಂಡ್ರು. ಬಹು ಬೇಡಿಕೆ ರೆಸ್ಟೋರೆಂಟ್ ಮಾಲೀಕರಾಗಿ ಇವರು ಗುರುತಿಸಿಕೊಂಡ್ರು. ಇಂದೋರ್, ನಾಗ್ಪುರ್, ಆಗ್ರಾ, ಡೆಹ್ರಾಡೂನ್ ಸೇರಿದಂತೆ ಹಲವು ನಗರಗಳಲ್ಲಿ ಪ್ರತಿಯೊಂದು ಹೊಸ ಮಾಲ್ಗಳು ತಮ್ಮ ಕಟ್ಟಡಗಳಲ್ಲಿ ರೋಮಿಯೋ ಲೇನ್ ನೈಟ್ ಕ್ಲಬ್ಗಳು ಇರಬೇಕು ಅಂತ ಬಯಸೋದಕ್ಕೆ ಆರಂಭ ಮಾಡಿದ್ರು. ಯಶಸ್ಸು ದೊರೆತಂತೆಲ್ಲ ಈ ಲೂಥ್ರಾ ಸಹೋದರರು ನಿಯಮಗಳನ್ನ ಗಾಳಿಗೆ ತೂರಿ ತಮ್ಮ ಉದ್ಯಮಗಳನ್ನ ನಿರ್ವಹಿಸೋದಕ್ಕೆ ಮತ್ತು ವಿಸ್ತರಿಸೋದಕ್ಕೆ ಆರಂಭ ಮಾಡಿದ್ರು. ಲೂಥ್ರಾ ಸಹೋದರರ ಎಲ್ಲ ಫ್ರಾಂಚೈಸಿಗಳು ಅದ್ಭುತ ಯಶಸ್ಸನ್ನ ಕಂಡಿಲ್ಲ. ಕೆಲವು ಉತ್ತಮವಾಗಿ ನಡೀತಾ ಇದ್ರೆ, ಇನ್ನು ಕೆಲವು ನಷ್ಟದ ಹಾದಿಯಲ್ಲಿದ್ವು. ಆದರೂ ಇವರಿಗೆ ಅತಿ ಹೆಚ್ಚು ಯಶಸ್ಸಿನ ಮೂಲವಾಗಿದ್ದು ಗೋವಾದ ನೈಟ್ ಕ್ಲಬ್ ಬರ್ಚ್ ಬೈ ರೋಮಿಯೋ ಲೇನ್. ಆದರೆ ಹಲವು ಉಲ್ಲಂಘನೆಗಳಿಂದ ನಿರ್ಮಾಣಗೊಂಡಿದ್ದ ನೈಟ್ ಕ್ಲಬ್ನಲ್ಲಿ ದುರ್ಘಟನೆ ಸಂಭವಿಸಿದೆ. ಈ ಘಟನೆಯ ಕೆಲವೇ ಗಂಟೆಗಳಲ್ಲಿ ಕ್ಲಬ್ನ ಲೂಥ್ರಾ ಸಹೋದರರು ಗೋವಾದಿಂದ ದೆಹಲಿಗೆ ಮತ್ತು ದೆಹಲಿಯಿಂದ ಥೈಲ್ಯಾಂಡ್ಗೆ ಪಲಾಯನವನ್ನ ಮಾಡಿದ್ದಾರೆ. ಇದು ಈಗಾಗಲೇ ಸಾವಿರಾರು ಪ್ರಯಾಣಗಳನ್ನು ರದ್ದು ಮಾಡಿರೋ ಇಂಡಿಗೋ ಸಂಸ್ಥೆಯ ವಿಮಾನದಲ್ಲಿನೇ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ನಿಜಕ್ಕೂ ಕೂಡ ಆಶ್ಚರ್ಯಕರ. ಇದೀಗ ಈ ಲೂಥ್ರಾ ಬ್ರದರ್ಸ್ ಬಂಧನಕ್ಕಾಗಿ ನೋಟಿಸ್ಗಳನ್ನು ಜಾರಿ ಮಾಡಲಾಗಿದೆ. ಅವರ ನಿವಾಸಕ್ಕೆ ನೋಟಿಸನ್ನು ಅಂಟಿಸಲಾಗಿದೆ. ಅಷ್ಟೇ ಅಲ್ಲದೆ ಇಂಟರ್ಪೋಲ್ ಬ್ಯೂರೋದಿಂದ ಲುಕ್ಔಟ್ ಸರ್ಕ್ಯುಲರ್ ಅನ್ನು ಕೂಡ ಹೊರಡಿಸಲಾಗಿದೆ. ಪರಾರಿಯಾಗಿರೋ ಸಹೋದರರನ್ನ ಆದಷ್ಟು ಬೇಗ ಬಂಧನ ಮಾಡೋದಕ್ಕೆ ಸಿಬಿಐನ ಇಂಟರ್ಪೋಲ್ ಮತ್ತು ಗೋವಾ ಪೊಲೀಸರು ಮುಂದಾಗಿದ್ದಾರೆ. ಇದಕ್ಕಾಗಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಜಾರಿಗೊಳಿಸೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಲೂಥ್ರಾ ಸಹೋದರರ ಜೊತೆಗೆ ಅಜಯ್ ಗುಪ್ತಾ ಅನ್ನೋ ಮತ್ತೊಬ್ಬ ವ್ಯಕ್ತಿ ಕೂಡ ಕ್ಲಬ್ನಲ್ಲಿ ಪಾಲುದಾರನಾಗಿದ್ದ. ಆತನನ್ನ ಪೊಲೀಸ್ ತಂಡಗಳು ಹುಡುಕ್ತಾ ಇದೆ. ಇನ್ನು ಗೋವಾ ನೈಟ್ ಕ್ಲಬ್ನ ಮ್ಯಾನೇಜರ್ ಭರತ್ ಕೊಹ್ಲಿ, ಮುಖ್ಯ ಜನರಲ್ ಮ್ಯಾನೇಜರ್ ರಾಜೀವ್ ಮೋಡಕ್, ಗೇಟ್ ಮ್ಯಾನೇಜರ್ ಪ್ರಿಯಾಂಶು ಠಾಕೂರ್, ಬಾರ್ ಮ್ಯಾನೇಜರ್ ರಾಜ್ವೀರ್ ಸಿಂಘಾನಿಯಾ, ಜನರಲ್ ಮ್ಯಾನೇಜರ್ ವಿವೇಕ್ ಸಿಂಗ್ ಎಂಬುವರನ್ನ ಪೊಲೀಸರು ಇದೀಗ ಬಂಧನ ಮಾಡಿದ್ದಾರೆ. ಈ ಎಲ್ಲರನ್ನ ಟ್ರಾನ್ಸಿಟ್ ರಿಮಾಂಡ್ಗೆ ಹಸ್ತಾಂತರ ಮಾಡಲಾಗಿದೆ. ಜೊತೆಗೆ ಮಾನದಂಡಗಳನ್ನು ಉಲ್ಲಂಘನೆ ಮಾಡಿದ್ರು 2023ರಲ್ಲಿ ನೈಟ್ ಕ್ಲಬ್ ಕಾರ್ಯನಿರ್ವಹಣೆಗೆ ಅನುಮತಿ ನೀಡಿದ್ದಕ್ಕಾಗಿ ಗೋವಾ ಸರ್ಕಾರ ಅಂದಿನ ಪಂಚಾಯತ್ ನಿರ್ದೇಶಕರಾಗಿದ್ದ ಸಿದ್ಧಿ ತುಷಾರ್ ಹರ್ಲಂಕರ್, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸದಸ್ಯ ಕಾರ್ಯದರ್ಶಿ ಡಾಕ್ಟರ್ ಶಮಿಲಾ ಮಾಂಟೆರೋ ಹಾಗೂ ಅರ್ಪೋರಾ ನಾಗೋವಾ ಪಂಚಾಯಿತಿ ಕಾರ್ಯದರ್ಶಿ ರಘುವೀರ್ ಭಾಗಕರ್ ಅವರನ್ನ ಅಮಾನತು ಮಾಡಿದೆ. ಈ ಮೂವರಿಗೂ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಅನ್ನು ಹೊರಡಿಸಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.